ಈ ಎಲ್ಲ ದೊಡ್ಡ ದೊಡ್ಡ ಹೋಮಗಳನ್ನು ಮಾಡಿ ಕೊನೆಗೆ ಏನು ಮಾಡ್ತಾರೆ, ಎಲ್ಲರೂ ಸೇರಿಕೊಂಡು ಅದಕ್ಕೆ ಆಹುತಿಗಳನ್ನು ಕೊಡ್ತಾರೆ. ಆಮೇಲೆ ಪ್ರಸಾದ ವಿತರಣೆ ಆಗುತ್ತೆ. ಇವತ್ತು ಆ ಪ್ರಸಾದ ವಿತರಣೆಯ ಘಟ್ಟಕ್ಕೆ ನಾವು ತಲುಪಿದ್ದೇವೆ ಅಂತ ನನಗೆ ಅನಿಸಿದೆ. ಎಲ್ಲ MP ಗಳು ದೆಹಲಿಯಲ್ಲಿದ್ದಾರೆ. ಆಲ್ರೆಡಿ ಮೀಟಿಂಗ್ ಮಾಡಿ ಸಮಾಲೋಚನೆಗಳನ್ನು ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಆದೇಶದ ಮೇಲೆ ಮಾಡಿದ್ದಾರೆ ಅಂತ ಹೇಳುವಂಥ ಸುದ್ದಿ ಇದೆ. ಇನ್ನೊಂದು ಕಡೆ ಯತ್ನಾಳ್ ಅವರ ಪೂರ್ತಿ ತಂಡ ದೆಹಲಿಯಲ್ಲಿ ಹೋಗಿ ಬಿಟ್ಟಿರುವಂಥದ್ದು. ಅವರು ಶಿಸ್ತು ಸಮಿತಿಯ ಜೊತೆಯಲ್ಲಿ ಇತರ ಪ್ರಮುಖರನ್ನು ನಿನ್ನೆ ನಾನು ನೋಡಿದೆ. ರಾಜನಾಥ್ ಸಿಂಗ್ರನ್ನಿರ್ಬೋದು, ನಮ್ಮ JPC ಅಧ್ಯಕ್ಷರನ್ನಿರ್ಬೋದು, ಬೇರೆ ಬೇರೆ ಲೀಡರ್ಗಳನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ಸಮಾಲೋಚನೆಗಳನ್ನು ಮಾಡುವಂಥದ್ದನ್ನು ಕಂಡಿದ್ದೇವೆ. ಇನ್ನೊಂದು ಕಡೆಯಿಂದ ನಮಗೆ ಈಗಾಗಲೇ ಗೊತ್ತಿರುವ ರೀತಿಯಲ್ಲಿ ಇವತ್ತು 11 ಗಂಟೆಗೆ ಅವರೇ ಶಿಸ್ತು ಸಮಿತಿ ಎದುರು ಹಾಜರಾಗುವಂಥದ್ದನ್ನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಬೇಸರ ಅಂತ ಹೇಳಿದರೆ, 3ನೇ ತಾರೀಕಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕಕ್ಕೆ ಬರುವವರು. ಏನೋ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅಂತ ಹೇಳುವಂಥ ಭಾವನೆಗಳು ನಮ್ಮಲ್ಲಿತ್ತು. ಆದರೆ ಅದು ಯಾವುದೇ ರೀತಿಯ ಫಲಕಾರಿ ಆಗಲಿಲ್ಲ. ನಾವು ವಿಚಾರಗಳನ್ನು ಅವ್ರ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ನಾನು ಅದಕ್ಕಾಗಿ ಬಂದವನಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇವತ್ತಿನ ದಿನದಲ್ಲಿ ನಮಗೆ ಅನಿಸ್ತಾ ಇರುವಂಥದ್ದು, ಒಂದೊಂದು ದಿನವೂ ಇದನ್ನು ಮುಂದುವರಿಸುವಂಥದ್ದು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ಜಾಸ್ತಿ ಡ್ಯಾಮೇಜ್ಗಳನ್ನು ಮಾಡ್ತದೆ ಹೊರತು ಇದರಿಂದ ನಮ್ಮ ವಿರೋಧಿಗಳಿಗೆ ಲಾಭ ಆಗುತ್ತೆ, ನಮ್ಮೊಳಗೆ ಇರುವಂಥ ಕೆಲವರಿಗೂ ಲಾಭ ಆಗ್ಬೋದು. ಆಚೀಚೆ ಸ್ವಲ್ಪ ವ್ಯತ್ಯಾಸಗಳಾದರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬಹುದು ಅಂತ ಹೇಳುವಂಥವ್ರು ಇದ್ದಾರೆ, ಇಲ್ಲ ಅಂತಲ್ಲ, ನಮ್ಮ ಪಾರ್ಟಿಯಲ್ಲೂ ಇದ್ದಾರೆ. ಆದರೆ ನಿನ್ನೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಬಂದಿರುವಂಥದ್ದು ಅದು ಸಂಘಟನೆಯ ವಿಚಾರದಲ್ಲಿ ಮಾತ್ರ ಮಾತಾಡಲಿಕ್ಕೆ ಅಂತ ಹೇಳಿದರು. ನಾವು ಇಲ್ಲಿನ ಮಾಹಿತಿಗಳನ್ನು ನೋಡಿ ಈಗಾಗಲೇ ನಮ್ಮ ಒಂದು ತಂಡ ಅಲ್ಲಿದೆ, ಇನ್ನೊಂದು ತಂಡ ಇಲ್ಲಿದೆ, ನೀವು ಇಲ್ಲಿ ಬಂದಿದ್ದೀರಿ, ಸ್ವಲ್ಪ ಮಾಹಿತಿಯನ್ನು ತಗೊಳ್ಳಿ ಅಂತ ನಾವು ಪ್ರಾರಂಭ ಮಾಡಿ ಅವರಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೇಳಿಸ್ಕೊಂಡ್ರು ಸ್ವಲ್ಪ 1-2-5 ನಿಮಿಷ. ಆದರೆ ಅವರು ಇಲ್ಲ, ಇದನ್ನು ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಯಾವುದೋ ನೂತನ ಚುನಾಯಿತ ಸ್ವಲ್ಪ ಅಧ್ಯಕ್ಷರುಗಳು ಏನೋ ಒಂದು ಮೆಮೊರಾಂಡಮ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಮೆಮೊರಾಂಡಮ್ ಕೊಡಿ, ಆದರೆ ನನಗಿದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ನನಗೆ ಅನ್ನಿಸ್ತಾ ಇರುವಂಥದ್ದು, ಇವತ್ತು ನಾನು ಬೀದರ್ನಲ್ಲಿರಬೇಕಾಗಿತ್ತು. ನಾನಿವತ್ತು ಬೀದರ್ಗೆ ಹೋಗಿಲ್ಲ. ನಾನು ಬಾಕಿಯವರ ವಿಚಾರ ನನಗೆ ಗೊತ್ತಿಲ್ಲ. ನಾನಂತೂ ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದೇನೆ, ಯಾವುದೇ ಈ ರೀತಿಯ ಹೋರಾಟಗಳು ನಮ್ಮ ವಿರೋಧಿಗಳ ಮೇಲೆ ನಾವು ಮಾಡ್ತಾ ಇರುವಂಥದ್ರಲ್ಲಿ ನಾವು ಹೋಗಿ ಪಾಲ್ದಾರರಾಗಬೇಕು ಅಂತ ಹೇಳಿದರೆ ನಮ್ಮೊಳಗಿರುವಂಥ ಈ ಸಮಸ್ಯೆಗಳು, ನಮ್ಮೊಳಗಿರುವಂಥ ವಿರೋಧಗಳು ಇದು ಪರಿಹಾರ ಆಗಬೇಕಿಲ್ಲ. ಇದ್ರೆ ಎಲ್ಲಿ ಹೋದರೂ ಕೂಡ ಪ್ರಶ್ನೆಗಳು ಬೇರೆ ಏನು ಉದ್ಭವ ಆಗೋದಿಲ್ಲ. ಇವತ್ತು ಬೀದರಿಗೆ ಹೋಗಿದ್ದಾರೆ. ಬೀದರಿಗೆ ಹೋದವರಲ್ಲಿ ಬೆಳ್ಳಂಬೆಳಿಗ್ಗೆ ಪ್ರಶ್ನೆಗಳು ನನಗೆ ಗೊತ್ತಿದ್ದ ಮಟ್ಟಿಗೆ ಬಂದಿರುವಂಥದ್ದು, ಸ್ವಾಮಿ ನೀವು ಯಾಕೆ ಬಂದಿದ್ದೀರಿ, ಮೊನ್ನೊಮ್ಮೆ ಬಂದು ಎಲ್ಲವನ್ನ ಪಡ್ಕೊಂಡು ಹೋದ್ರಲ್ಲ, ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಅಂತ ಹೇಳುವಂಥದ್ದು. ಅದರ ಒಬ್ಬ ಸದಸ್ಯರು ನನಗೆ ಹೇಳಿದರು. ಅಂದರೆ ಜನರಿಗೂ ಕೂಡ ಈಗ ನಾವು ಇನ್ನಷ್ಟು ಇದನ್ನು ನಮ್ಮೊಳಗಿನ ಜಟಿಲತೆಯನ್ನು ವಿಸ್ತಾರ ಮಾಡುವಂಥದ್ದೇ ಆಗ್ತದೆ ಹೊರತು ಈ ರೀತಿಯ ನಮ್ಮ ಹೋರಾಟದ ನೆಪ, ಅದು ಈಗೋ ಪ್ರಾಬ್ಲಮ್ನಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆಗಳು ಇದೆಯಲ್ಲ, ಇದು ಒಳ್ಳೆಯದಾಗುವುದಿಲ್ಲ ಅಂತ ಹೇಳುವಂಥ ನನ್ನ ಅನಿಸಿಕೆ. ನಾಳೆ ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿದೆ. ಈಗಾಗಲೇ ನಮ್ಮ ಇದರ ಉಸ್ತುವಾರಿ ತಗೊಂಡಂಥ ಅಶ್ವಥ್ ನಾರಾಯಣರು ನನಗೆ ಫೋನ್ ಮಾಡಿದರು, ನಾಳೆ ಆದ್ರೆ ನೀವು ಬರಲೇಬೇಕು ಸರ್ ಅಂತ. ನಾನು ಹೋಗಬೇಕೋ ಬೇಡೋ ಅಂತ ಹೇಳುವಂಥ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಎಲ್ಲವನ್ನು ನಿನ್ನೆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಇನ್ನೊಂದು ತಂಡದವರು, ಮತ್ತು ಅದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಒಂದು 7-8 ಜನ ನಮ್ಮ ಪ್ರಮುಖರು ರಿಪೋರ್ಟನ್ನು ಸಬ್ಮಿಟ್ ಮಾಡಿರುವಂಥದ್ದು. ಆ ರಿಪೋರ್ಟ್ ಯಾರ್ದು?
ಆ ರಿಪೋರ್ಟಿಗೆ ಕೇಂದ್ರದ ಎಲ್ಲ ಮಂತ್ರಿಗಳು ಭಾಗಿ. ಅವರ ಅಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ 3 ಜನ ಮಂತ್ರಿಗಳು, ನಮ್ಮ ಕೇಂದ್ರದ ಮಂತ್ರಿಗಳು ಅಲ್ಲಿ ಹೋಗಿ ಅವರು ಕೊಟ್ಟಂಥ ಮಾಹಿತಿ ಎಲ್ಲದರ ಆಧಾರದಲ್ಲಿ ಇವತ್ತು JPCಗೆ ಕೊಟ್ಟ ಮೇಲೆ ಇನ್ನೊಂದು ವರದಿಯ ಅಗತ್ಯ ಏನಿದೆ ಅಂತ ನನ್ನ ಪ್ರಶ್ನೆ. ಮತ್ತು ಈಗ ಈ ಒಂದೊಂದೇ ತಂಡಗಳು ಒಂದೊಂದು ಕಡೆ ಹೋಗೋ ಕಾರಣ ಇದು ಇನ್ನೊಂದು ತಂಡ ಬಂತು. ನಮ್ಮೂರಲ್ಲಿ ಈ ಬಯಲಾಟಗಳಿದ್ದಾವೆ. ಆ ಬಯಲಾಟಗಳು ಇವತ್ತೊಂದು ತಂಡ ಬಯಲಾಟ ಮಾಡಿದರೆ ನಾಳೆ ಇನ್ನೊಂದು ತಂಡ ಬಂದು ಬಯಲಾಟ ಮಾಡುತ್ತೆ. ಜನ ಯಾಕೆ ಹೋಗ್ತಾರೆ ಅಂತ ಹೇಳಿದರೆ, ಯಾರು ಚೆನ್ನಾಗಿ ಕುಣಿತಾರೆ, ಯಾರು ಚೆನ್ನಾಗಿ ಅರ್ಥ ಹೇಳ್ತಾರೆ, ಯಾರು ಈ ರೀತಿಯದ್ದನ್ನು ನೋಡಲಿಕ್ಕೆ ಹೋಗ್ತಾರೆ ಹೊರತು ಬೇರೆ ರೀತಿಯಲ್ಲಿ ಜನ ಅಲ್ಲಿಗೆ ಹೋಗುವಂಥದ್ದಿಲ್ಲ. ಆದ ಕಾರಣ ನನಗೆ ಅನಿಸಿರುವಂಥದ್ದು, ನಾನು ಕೇಂದ್ರದ ವರಿಷ್ಠರು ಇವತ್ತು ಎಲ್ಲರೂ ಇದ್ದಾರೆ ನೋಡಿ. ಕೇಂದ್ರದಲ್ಲಿ ಇವತ್ತು ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರಿದ್ದಾರೆ. ಲೋಕಸಭಾ ಅಧಿವೇಶನ ನಡೀತದೆ. ನಮ್ಮ ಪಕ್ಷದ ಎಲ್ಲ ಪ್ರಮುಖರು ದೆಹಲಿಯಲ್ಲಿದ್ದಾರೆ. ನಮ್ಮ ಒಂದು ತಂಡ ಹೋಗಿದೆ. ಈಗ ನಮ್ಮ ವಿಪಕ್ಷದ ನಾಯಕರು ಕೂಡ ಹೋಗಿದ್ದಾರೆ. ನಮ್ಮ MP ಗಳು ಎಲ್ಲರೂ ಅಲ್ಲಿದ್ದಾರೆ. ನಮ್ಮ ಅಧ್ಯಕ್ಷರು ಮೊನ್ನೆ ಹೋಗಿ ಬಂದಿದ್ದಾರೆ. ಆದ ಕಾರಣ ಇದಕ್ಕಿಂತ ಹೆಚ್ಚು ಮಾಹಿತಿ ಯಾರು ತಪ್ಪಿತಸ್ಥರು, ಯಾರು ತಪ್ಪಿತಸ್ಥರು ಅಲ್ಲ ಅಂತ ಹೇಳುವುದಕ್ಕೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಗೊಳ್ಳುವಂಥ ಅಗತ್ಯಗಳಿಲ್ಲ. ಇವತ್ತು ನಾಳೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಮುಖರು ಒಂದು ತೀರ್ಮಾನ ತಗೊಳ್ಳೇಬೇಕು. ಅದು ಅಶಿಸ್ತು ಅಂತ ಯಾರ್ದಾರು ಗೊತ್ತಾದರೆ ಅವರನ್ನು ತೆಗೆದು ಹೊರಗೆ ಹಾಕಿ. ಇದರಿಂದ ಪಕ್ಷಕ್ಕೆ ಗೌರವ ಬರ್ತದೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಇವತ್ತು ಅಶಿಸ್ತನ್ನು ತಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಾಗೆ ಆಗುತ್ತೆ. ಎರಡನೇದು, ಒಂದೇ ಇಶ್ಯೂನ ಬಗ್ಗೆ ಬೇರೆ ಬೇರೆ ಹೋರಾಟ ಮಾಡುವಂಥದ್ದನ್ನು ಅದನ್ನು ನಿಲ್ಲಿಸುವಂಥದ್ದಕ್ಕೆ ಆದೇಶ ಮಾಡಲೇಬೇಕು. ಅದನ್ನು ನಿಲ್ಲಿಸುವಂಥದ್ದನ್ನು ಆದೇಶ ಮಾಡದಿದ್ದರೆ ನಾವು ಬೀದಿಯಲ್ಲಿ ಪಾಟಲಿಗೆ ಈಡಾಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದು ಭಾರಿ ಪ್ರಾಮುಖ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇವತ್ತು ಎಲ್ಲರೂ ಇದ್ದಾರೆ ಕೇಂದ್ರದಲ್ಲಿ, ಎಲ್ಲ ಕಡೆಯಿಂದ ವರದಿಗಳು ಸಿಕ್ಕುವಂಥದ್ದಾಗಿದೆ. ಒಂದು ನೇರವಾದಂಥ ಕಾರ್ಯಾಚರಣೆ ಆಗಲಿ. ಆಯಿತು, ಇದೆಲ್ಲ ಅಲ್ಲ, ಯಾವುದೋ ಒಂದು ಬದಲಾವಣೆಯಿಂದ ಎಲ್ಲವೂ ಸಹಮತ ಮಾಡಬಹುದು ಅಂತ ಹೇಳಿದರೆ ಅದು ಏನಾಗಬೇಕು ಅದನ್ನು ನೀವು ತೀರ್ಮಾನ ತಗೊಳ್ಳಿ. ಅದಕ್ಕೆ ಬದ್ಧರಾಗಿ ಜನಕ್ಕೆ 75 ಲಕ್ಷ ಇವತ್ತು ಮೆಂಬರ್ಶಿಪ್ ಆಗಿದೆ. ಯಾರೋ ಕ್ರೆಡಿಟ್ ತಗೊಳ್ಬೋದು, ನಾವು 75 ಲಕ್ಷ ಮಾಡಿದೆವಂತ. ಯಾರು 75 ಲಕ್ಷ ಮಾಡಿದ್ದಲ್ಲ. ಈ ರಾಜ್ಯದಲ್ಲಿ ಇನ್ನೂ ಕೂಡ ಕೆಳಗಿನ ಹಂತದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೆ 75 ಲಕ್ಷ ಮೆಂಬರ್ಶಿಪ್ ಅದು. ಇದನ್ನು ಯಾರೋ ಕ್ರೆಡಿಟ್ ನಾವು ತಗೊಂಡೆವು, ನಮಗೆ ಅಷ್ಟು ಸ್ಥಾನ ದೇಶದಲ್ಲಿ, ನಾವು ಈ ಸ್ಥಾನದಲ್ಲಿದ್ದೇವೆ. ನೀವು ಯಾವ ಸ್ಥಾನದಲ್ಲಿದ್ದರೆ ಏನು ಸುಖ ಸ್ವಾಮಿ ನಿಮ್ಮ ಆಂತರಿಕ ಜಗಳ ಈ ರೀತಿಯಲ್ಲಿ ಬೀದಿಯಲ್ಲಿರುವಾಗ? ಆದ ಕಾರಣ ನಾನು ಕೇಂದ್ರದವರಿಗೆ ವರಿಷ್ಠರಿಗೆ ಆಗ್ರಹ ಮಾಡ್ತೇನೆ, ಇವತ್ತು ನಾಳೆಯಲ್ಲಿ ಒಂದು ಇದಕ್ಕೆ ಸೂಕ್ತ ಆದೇಶ ಕೊಡಿ. ಆ ಆದೇಶ ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡೋ ಹಾಗೆ ನೀವು ನೋಡಿಕೊಳ್ಳಿ. ಸಂಘಟನೆ ಮತ್ತೆ ಅತ್ಯಂತ ಬಲಿಷ್ಠವಾಗಿ ಬರ್ತದೆ. ಅಶಿಸ್ತಿನಿಂದ ಕಾರಣವೇ ಕಳೆದ 2-3 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಯಿತು. ಅಶಿಸ್ತು ಒಂದು ಅತ್ಯಂತ ಪ್ರಮುಖ ಕಾರಣ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಯಾರೋ ಒಂದು ರೀತಿ ಚಮಚಾಗಿರಿ ಮಾಡುವವರಿಂದಲೇ ಪಕ್ಷ ಯಶಸ್ವಿ ಆಗೋದಿಲ್ಲ. ಯಾರೋ ಬರೇ ದುಡ್ಡಿನ ಸಾಕಷ್ಟು ದುಡ್ಡಿದೆ ಅಂತ ಹೇಳುವಂಥ ದುಡ್ಡಿನ ಮೂಟೆ ಹಿಡ್ಕೊಂಡು ಬಂದವರಿಂದಲೇ ಪಕ್ಷ ಸಂಘಟನೆ ಆಗೋದಿಲ್ಲ. ಪಕ್ಷದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ಅಭಿಪ್ರಾಯಗಳು ಮೂಡಿ ಬರಬೇಕು. ಪಕ್ಷದಲ್ಲಿ ಸಾರ್ವಜನಿಕ ವಲಯದಲ್ಲಿ ಇವರು ಜನಸೇವೆ ಮಾಡಲಿಕ್ಕೆ ನಿಜವಾದಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅರ್ಹರು ಅಂತ ಹೇಳುವಂಥ ಆ ವಿಚಾರಗಳು ಹೋಗುವಂಥದ್ದಾಗಬೇಕು. ದಯವಿಟ್ಟು ಇದನ್ನು ಮಾಡುವಂಥ ಕೆಲಸ ಕಾರ್ಯಗಳು ಕರ್ನಾಟಕದಲ್ಲಿ ಆಗಬೇಕು. ಇವತ್ತು ಮಾಡಿ. ನಾನು ಇವತ್ತಿನ ನಿಮ್ಮ ಮೀಡಿಯಾದ ಮುಖಾಂತರ ನಂದು ಒಂದೇ ಒಂದು ಆಗ್ರಹ, ಕೇಂದ್ರದ ವರಿಷ್ಠರು ಡಿಲೇ ಮಾಡಬಾರ್ದು. ಎಲ್ಲ ಮಾಹಿತಿಗಳು ಬಂದಿದೆ. MP ಗಳು ಮಾಹಿತಿಗಳು ಕೊಟ್ಟಿದ್ದಾರೆ, ಅಧ್ಯಕ್ಷರು ಮೊನ್ನೆ ಹೋಗಿ ಅದರ ಮಾಹಿತಿಗಳು ಕೊಟ್ಟಿದ್ದಾರೆ. ಈಗ ಇನ್ನೊಂದು ಬಣ ದೆಹಲಿಯಲ್ಲಿ ಬಿಟ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸರ್, ಇದರ ಬಗ್ಗೆ ನನಗೆ ಮಾಹಿತಿಗಳಿಲ್ಲ. ಯಾರ ಪರ ನಾನು ಹೇಳಿದಲ್ಲ ನಿಮಗೆ. ಈ ಕಂಬಳಿ ಗುದ್ದು ಅಂತ ಒಂದಿದೆ, ನಿಮ್ಗೆ ಗೊತ್ತಿರಲಿ. ನಾನು ಇನ್ನೊಮ್ಮೆ ಹೇಳಿದ್ದೀನಿ ನಿಮಗೆ, ಯಾರಿಗ್ಯಾರು ಕೋಪ ಇದ್ದರೆ ಯಾವ ಜಗಳ ಮಾಡಿ ಮಾಡಿ ಮಾಡಿ
ಅವನ ಮೇಲೆ ಒಂದು ಕಂಬಳಿ ಎಲ್ಲ ಹಾಕಿದ ಕೂಡಲೇ ಎಲ್ಲರೂ ಬಂದು ಹೊಡೆದು ಬಿಡ್ತಾರೆ, ಯಾರು ಹೊಡೆದಂತ ಗೊತ್ತಿಲ್ಲ. ಆ ರೀತಿ ಕಂಬಳಿ ಯುದ್ಧ ಹಾಕೋರು ಕೂಡ ಎಲ್ಲ ನಮ್ಮ ಪಾರ್ಟಿಯಲ್ಲೂ ಇದ್ದಾರೆ, ಇಲ್ಲ ಅಂತ ನಾನು ನಿನ್ನೆ ಹೇಳಲ್ಲ. ಯತ್ನಾಳದೊಂದೇ ಅಶಿಸ್ತ ಅಥವಾ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಇವರೆಲ್ಲರೂ ಕಾಂಗ್ರೆಸ್ ಪ್ರಚಾರ ಮಾಡೋದು ಅಶಿಸ್ತ? ಅದು ಕೇಂದ್ರದವರು ತೀರ್ಮಾನ ಮಾಡಬೇಕು. ಆದರೆ ನೀವು ಕೇಳಿದ ಪ್ರಶ್ನೆಗೆ ನಾನೊಬ್ಬ ವೈಯಕ್ತಿಕವಾಗಿ ಪಕ್ಷದ ಹಿಂದಿನ ಅಧ್ಯಕ್ಷನಾಗಿ ವಿವಿಧ ಜವಾಬ್ದಾರಿಯನ್ನು ಅತ್ಯಂತ ದೊಡ್ಡ ಶಿಸ್ತು ಸೋಮಶೇಖರ್ ಮತ್ತು ಹೆಬ್ಬಾರ್ರಿಂದ ಆಗಿದೆ. ನಿನ್ನೆ ಕೂಡ ಹೆಬ್ಬಾರ್ ಹೇಳಿದ ಮಾತನ್ನು ಕೇಳಿದ್ದೀವಿ ನಾವು. ನಾಯಕರಿಲ್ಲ ಅವ್ರು ಹೇಳಿದ್ದು ಇದು ಒಂದು ದೊಡ್ಡ ಇವರ ಆಕ್ಷನ್ ಉಂಟಲ್ಲ, ಎಲ್ಲವನ್ನ ಸೇರಿಸ್ಕೊಂಡೇ ಒಂದು ಸ್ವಲ್ಪ ಬಿಟ್ಟು ಬರೇ ಯಾವುದೋ ಏನು ಹೇಳ್ತಾರೆ ತೇಪೆ ಹಾಕುವಂತ ಕೆಲಸ ಕಾರ್ಯಗಳು ಈ ಬಾರಿ ಆಗಬಾರ್ದು. ಕೇಂದ್ರದ ವರಿಷ್ಠರು ಹೇಳ್ತಾರೆ, ಯಾರೇ ಆಗಲಿ ಸದಾನಂದ ಗೌಡರಾದರೆ ಸದಾನಂದ ಗೌಡರು ನಿರ್ದಾಕ್ಷಿಣ್ಯವಾದ ಆಕ್ಷನ್ ತಗೊಳ್ಳಿ. ನಮಗೆ ಇನ್ನೂ 2-3 ವರ್ಷ ಇದೆ ಇಲೆಕ್ಷನ್ಗೆ. ನಮಗೂ ಗೊತ್ತು ನೀವು ಬರೋದು 1 ವರ್ಷ ಇರುವಾಗ ಮಾತ್ರ ಅಂತ. ಆದರೆ ಇಲ್ಲಿ ನಾವು ನಮ್ಮ ಸಂಘಟನೆಯನ್ನು ಬೆಳೆಸಬೇಕು. ಲೋಕಲ್ ಬಾಡೀಸ್ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ, ಬಾಕಿ ಎಲ್ಲ ಚುನಾವಣೆಗಳನ್ನು ಎದುರಿಸುವಂಥ ಹಂತಕ್ಕೆ ಹೋಗಬೇಕು. ಇನ್ನೂ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಪಕ್ಷದ ವರಿಷ್ಠರಿಗೆ, ನೋಡಿ ಇದು ಸರಿಯಾಗದಿದ್ದರೆ ಈಗ ನಮ್ಮ ಮಂಡಲದ ಅಧ್ಯಕ್ಷರ ನೇಮಕಾತಿ, ನಮ್ಮ ಜಿಲ್ಲಾಧ್ಯಕ್ಷರ ನೇಮಕಾತಿ ಇದೆಲ್ಲವೂ ನಡೀತದೆ. ಇದು ಇನ್ನೊಂದೊಂದು ತಂಡಕ್ಕೆ ವೇದಿಕೆ ಆಗುತ್ತೆ ಇದು ಸರಿಯಾಗದಿದ್ದರೆ. ಆದ ಕಾರಣ ಇದನ್ನು ಕೂಡ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾರೆ.